ಹೆಮ್ಮೆಯ ಕನ್ನಡತಿ ವೇದಿಕೆಯಲ್ಲಿ ಸ್ಪೆಷಲ್ ಗೆಸ್ಟ್ ಕೂಡ ನಮ್ಮೊಂದಿಗಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದ ಸ್ಪಾನ್ಸರ್ ಕೂಡ ಆಗಿದ್ದಾರೆ. ಐಶ್ವರ್ಯ ಟಿ ಇಂಡಸ್ಟ್ರೀಸ್ನ MD ದೀಪಕ್ ಎಂ ನಾಯಕ್ ಅವರಿದ್ದಾರೆ. ಮಾತನಾಡ್ಸೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ. ಎಷ್ಟು ಖುಷಿ ಅನಿಸ್ತಾ ಇದೆ ವೇದಿಕೆಯಲ್ಲಿ ಈ ಹೆಮ್ಮೆಯ ಕನ್ನಡತಿ ಕಾರ್ಯಕ್ರಮವನ್ನು TV9 ಸಂಸ್ಥೆಯವರು ಆಯೋಜಿಸಿದ್ದಾರೆ. ಇದರಲ್ಲಿ ನಾವು ಪ್ರಾಯೋಜಿತ ಮಾಡಲಿಕ್ಕೆ ನಮ್ಮ ಸಂಸ್ಥೆಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಕರ್ನಾಟಕದಲ್ಲಿ ಮಹಿಳಾ ಸಾಧಕರನ್ನು ಗುರುತಿಸಿ ಅವರನ್ನು ಗೌರವಿಸ್ತಾ ಇರೋದು ನಿಜವಾಗ್ಲೂ ಒಳ್ಳೆಯ ಕೆಲಸ. ಇಂಥ ಕಾರ್ಯಕ್ರಮವನ್ನು ಇನ್ನೂ ಮುಂದುವರಿಸಲಿ. ಆ ಸಾಧಕರಿಯರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ, ಹಾಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು. ಜೊತೆಗೆ ನಿಮ್ಮ ಇಂಡಸ್ಟ್ರೀಸ್ ಹೆಸರು ಕೂಡ ಐಶ್ವರ್ಯ ಅಂತ ಹೆಸರಿಟ್ಟಿದ್ದೀರಿ, ಹೆಣ್ಮಗಳ ಹೆಸರು. ಅದೆಷ್ಟು ಖುಷಿ ಅನಿಸುತ್ತೆ? ಅದೇ ಐಶ್ವರ್ಯ ಒಂದು ನನ್ನ ಮಗಳ ಹೆಸರು. ಈ ಐಶ್ವರ್ಯ ಟಿ ಇಂಡಸ್ಟ್ರಿ ಪ್ರಾರಂಭ ಆದ ನಂತರ ನನ್ನ ಲೈಫ್ನಲ್ಲಿ ಕೂಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇದರಿಂದ ನಾನು ತುಂಬ ಅಂದರೆ ನಮ್ಮ ಸಂಸ್ಥೆ ಉತ್ತುಂಗಕ್ಕೆ ಏರಿದ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಭಾಳ ಖುಷಿ ಅನಿಸ್ತಾ ಇದೆ. ಯಾಕಂದರೆ ಈ ಮಾತನ್ನು ಕೇಳೋದಕ್ಕೆ ಖುಷಿ ಆಗುತ್ತೆ. ಯಾಕಂದರೆ ಹೆಣ್ಣುಮಕ್ಕಳು ಅಂತಂದರೆ ಸ್ವಲ್ಪ ತಾತ್ಸಾರ ಕೆಲವರಿಗೆ, ಆದರೆ ತಂದೆಗೆ ಹೆಣ್ಣುಮಕ್ಕಳೇ ಜೀವಾಳ ಅಂತ ಹೇಳ್ಬೋದು. ಅದೇ ಆ ಸಂದರ್ಭದಲ್ಲಿ ನಾನು ಈ ಹೊಸದಾಗಿ ಸಂಸ್ಥೆ ಸ್ಟಾರ್ಟ್ ಮಾಡುವಾಗ ಯಾವ ಹೆಸರನ್ನು ಇಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಅಂದರೆ ಬಹಳ ಜನರು ಬಹಳ ಒಂದು ಹೆಸರನ್ನು ಇದು ಮಾಡಿದ್ರು, ಸೂಚಿಸಿದರು. ಆದರೂ ನನ್ನ ಮಗಳು, ನನ್ನ ಹಿರಿಮಗಳು ಐಶ್ವರ್ಯ, ಅದನ್ನೇ ಹೆಸರನ್ನು ನಾನು ಇಡಬೇಕಂತ ತೀರ್ಮಾನ ಮಾಡಿದೆ. ಆದ್ದರಿಂದ ನಿಜವಾಗ್ಲೂ ನನಗೆ ಭಾಳ ಒಳ್ಳೆಯದಾಗಿದೆ, ಹೆಮ್ಮೆನೂ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಐಶ್ವರ್ಯ ಲಕ್ಷ್ಮಿಯಾಗಿ ನಿಮ್ಮ ಪುತ್ರಿ ಐಶ್ವರ್ಯ ಬಂದಿದ್ದಾಳೆ. ಸೊ ಎಷ್ಟು ವರ್ಷ ಆಯಿತು ಈ ಕಂಪನಿ ಸ್ಟಾರ್ಟ್ ಮಾಡಿ? ಸುಮಾರು 28 ವರ್ಷಗಳಿಂದ ನಾವು ಈ ಸಂಸ್ಥೆ ನಡೆಸ್ತಾ ಇದ್ದೀನಿ. ನಿಜವಾಗಲೂ ಇವತ್ತೇ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಉದ್ಯಮವಾಗಿ, ಯಶಸ್ವಿ ಉದ್ಯಮವಾಗಿ ನಡೆಸ್ತಾ ಇದ್ದೀನಿ. ಆ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ. ಕಾರ್ಯಕ್ರಮದ ಮುಖೇನ, ಈ ವೇದಿಕೆಯ ಮುಖೇನವಾಗಿ ಹೆಣ್ಮಕ್ಳಿಗೆ ಅಥವಾ ಮಹಿಳಾ ಮಣಿಯರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ನಿಜವಾಗ್ಲೂ ಈ ಸಾಧಕರಿಗೆ ನಾನು ಹೇಳೋದಿಷ್ಟೇ, ಖಂಡಿತ ನಿಮ್ಮ ಒಂದು ಶ್ರದ್ಧೆ, ಒಂದು ಡೆಡಿಕೇಶನ್ ಇದ್ದರೆ ಖಂಡಿತ ನೀವು ಯಶಸ್ಸನ್ನು ಸಾಧಿಸಬಹುದು. ಇದೇ ರೀತಿ TV9 ಸಂಸ್ಥೆ ಸಂಸ್ಥೆಗಳು ಅವರನ್ನು ಗುರುತಿಸಿ ಖಂಡಿತ ಅವರನ್ನು ಇಂಥ ಒಂದು ವೇದಿಕೆಯಲ್ಲಿ ಗೌರವಿಸ್ತಾರಂತ ನಿಜವಾಗಲೂ ನನಗೆ ತುಂಬ ಇದಿದೆ, ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿ. ಥ್ಯಾಂಕ್ ಯು.